ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂಕ್ರಾಂತಿಯಿಂದ. ಸೊ ಆಯಸ್ಸು ಆರೋಗ್ಯ ಎಲ್ರಿಗೂ ದೇವರು ಚೆನ್ನಾಗಿ ಕೊಟ್ಟು ಹಾರೈಸಲಿ ಅಂತ ವಿಶ್ ಮಾಡ್ತೀನಿ. ಸೊ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿದೆ. ಅದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಸಖತ್ತಾಗಿದೆ. ಸೊ ಇವತ್ತು ಸ್ಪೆಷಲ್ ಗೆಸ್ಟ್ ತಾರಾ ಅವರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಅನುರಾಧ ಅವರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಸೊ ಎಕ್ಸೈಟಿಂಗ್ ಆಗಿದೆ. ಸೊ ಯಾವ ಕಾರಣಕ್ಕೋಸ್ಕರ ಬಂದಿರ್ಬೋದು ಮತ್ತು ಏನಕ್ಕೋಸ್ಕರ ಬಂದಿರ್ಬೋದು ಅನ್ನೋದನ್ನು ಇಲ್ಲಿ ನಾವು ಈ ಪ್ರೋಮೋ ಅಲ್ಲೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಇವತ್ತು ಸೆಲೆಬ್ರೇಷನ್ ತೋರಿಸ್ತಾ ಇದ್ದಾರಲ್ವ, ಸೊ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ತೋರಿಸ್ತಾ ಇದ್ದಾರೆ. ಸೊ ಹಳೆಯದಾಗಿ ಏನು ಸಂಬಂಧಗಳಿತ್ತಲ್ವ, ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಗೆಳೆಯ ಗೆಳತಿ ಸಂಬಂಧ ಆಗಿರ್ಬೋದು, ಮತ್ತು ಫ್ರೆಂಡ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಏನೇನೇನೇನು ರಿಲೇಷನ್ಶಿಪ್ ಇತ್ತು, ಏನೇನೇನೇನು ಜಗಳಗಳು ಆಡ್ಕೊಂಡಿದ್ರು, ಯಾವ್ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಫ್ರೆಂಡ್ಸ್ಗಳಾಗಿರ್ಬೋದು, ಯಾರಾಗಿರ್ಬೋದು. ಸೊ ಈ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನಿಸೋದ್ರ ಮುಖಾಂತರ ಆ ಒಂದು ಕಹಿ ಘಟನೆಗಳನ್ನು ಮರೆತು ಇನ್ಮುಂದೆ ಚೆನ್ನಾಗಿ ಇರೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಹಬ್ಬದ ಸೆಲೆಬ್ರೇಷನನ್ನು ತಾರಾ ಅನುರಾಧ ಅವರನ್ನು ಕರೆಸಿ ಈ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಸೊ ಇದು ತುಂಬಾ ಖುಷಿ ಕೊಡ್ತಾ ಇದೆ, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ. ಸೊ ಈ ಪ್ರೋಮೋಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಸೊ ಧನ್ರಾಜ್ ಅವ್ರಿಗೆ ಇವರು ರಜತ್ ಅವರು ಬೇವು ಮತ್ತು ಬೆಲ್ಲವನ್ನು ತಿನ್ನಿಸ್ಬಿಟ್ಟು ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಹೇಳೋದು ಕಾಣಿಸ್ತಾ ಇದೆ. ಸೊ ನಿಮಗೆಲ್ಲ ಗೊತ್ತಿದೆ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಧನ್ರಾಜ್ ಅವ್ರಿಗೆ ಯಾವ ರೀತಿ ರಜತ್ ಅವರು ಹೇಗೆಲ್ಲ ಟ್ರಿಗರ್ ಮಾಡಿ ಹೇಗೆಲ್ಲ ಬೈದಿದ್ರು ಅಂತ ಹೇಳಿಬಿಟ್ಟು ತುಂಬಾ ವರ್ಸ್ಟ್ ಆಗಿತ್ತು ಆ ಎಪಿಸೋಡು. ನನಗಂತೂ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ಬಲಿಪಶು ಆದರೂ ಧನ್ರಾಜ್ ಅವರು ಅನ್ನೋ ಥರ ಕಾಣಿಸ್ತಾ ಇತ್ತು. ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ಅಂತ ಏನಾದರೂ ಡಮ್ಮಿ ಥರ ಕಂಡ್ರ ಅಂತ ಅನ್ನಿಸ್ತು. ಸೊ ರಜತ್ ಅವರು ತಮಗೆ ಎಲ್ಲ ಬರುತ್ತೆ ಅನ್ನೋ ಅಹಂಕಾರದಲ್ಲಿ ಮಾತಾಡ್ದಂಗಿತ್ತು. ರಜತ್ ಅವ್ರು ಕೂಡ ಅವ್ರ ಕೆನ್ನೆ ಮುಟ್ಟಿ ಆ ಥರ ಮಾಡಿದ್ದು ಕೂಡ ತಪ್ಪಿತ್ತು. ಅವ್ರನ್ನ ಹೋಗಿ ಟ್ರಿಗರ್ ಮಾಡೋ ಥರನೇ ಇತ್ತು. ಸೊ ಏನೇ ಇರಲಿ, ಆ ಒಂದು ಕಹಿ ಘಟನೆ ತುಂಬಾ ಕಹಿಯಾಗೇ ಇತ್ತು. ಸೊ ಈ ಒಂದು ಸಿಚುವೇಷನಲ್ಲಿ ಅದನ್ನು ರಜತ್ ಹೇಳಿಕೊಂಡು ನೀನೇನು ಈ ಥರ ಮಾಡಿದೆ ಅಲ್ವಾ, ಸೊ ಅದರಿಂದ ಅಷ್ಟೊಂದು ಜಗಳ ಆಯಿತು ಅಲ್ವಾ, ಸೊ ಇನ್ನು ಮುಂದೆ ಆಚೆ ಹೋದ್ಮೇಲೂ ಹಿಂಗೆ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿರೋಣ, ಇನ್ನು ಮುಂದೆ ಏನೇ ನಮ್ಮಿಬ್ಬರ ಮಧ್ಯೆ ಜಗಳ ಇದ್ರೂ ಈ ಹಬ್ಬಕ್ಕೆ ಮುಗ್ದೋಗ್ಲಿ ಅಂತ ಹೇಳಿಬಿಟ್ಟು ಆ ಬೇವು ಬೆಲ್ಲ ತಿನ್ನಿಸ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ಮಂಜು ಅವರು ಕೂಡ ಅಷ್ಟೇ, ನಾನು ವಯಸ್ಸಲ್ಲಿ ದೊಡ್ಡವನಿರ್ಬೋದು ಮತ್ತು ಎಕ್ಸ್ಪೀರಿಯೆನ್ಸಲ್ಲಿ ಜಾಸ್ತಿ ಇರ್ಬೋದು, ಎಷ್ಟೊಂದು ಮೂವಿಗಳಾಗಿರ್ಬೋದು, ಏನೇ ಮಾಡಿರ್ಬೋದು, ಬಟ್ ಮೆಚುರಿಟಿ ಅಂತ ಬಂದಾಗ ನನಗೆ ಎಷ್ಟೊಂದು ಸರಿ ಮೋಕ್ಷಿತ್ ಅವರು ಅಣ್ಣ ಅಂತ ಕರೆದಿದ್ದಾರೆ. ಅದ್ರ ಜೊತೆಗೆ ತನ್ನ ತಮ್ಮನ ಹೆಸರು ಮಂಜು ಇರೋದ್ರಿಂದ ನನ್ನನ್ನು ಸ್ವಂತ ಅಣ್ಣ ಥರ ನೋಡಿಕೊಂಡ್ರು. ಬಟ್ ನಾನು ಅವ್ರಿಗೆ ಎಷ್ಟೊಂದು ಸರಿ ತುಂಬ ಅವಮಾನ ಮಾಡಿದೆ, ಆಡಬಾರ್ದಿರೋ ಮಾತುಗಳನ್ನೆಲ್ಲ ಆಡಿದೆ, ಅವ್ರಿಗೆ ಅವಮಾನ ಮಾಡಿದೆ, ತುಂಬ ಹರ್ಟ್ ಮಾಡಿದ್ದೀನಿ. ನಾನು ವಯಸ್ಸಲ್ಲಿ ದೊಡ್ಡವನಾಗಿದ್ರೂ ನನಗೆ ಆ ಮೆಚುರಿಟಿ ಇಲ್ಲ. ಚಿಕ್ಕವಳಾದ್ರೂ ಒಂದು ತಂಗಿ ಸ್ಥಾನದಲ್ಲಿ ನಿಂತ್ಕೊಂಡು ಆ ಮೆಚುರಿಟಿನ ತೋರಿಸಿದ್ದಾರೆ. ಸೊ ನಾನು ಆ ಒಂದು ಬೇವು ಬೆಲ್ಲವನ್ನು ತಿನ್ನಿಸೋದ್ರ ಮುಖಾಂತರ ಆ ಕಹಿ ಘಟನೆ ಏನು ಕೆಟ್ಟದ್ದು ನಡೆದಿತ್ತಲ್ವ, ಅದನ್ನೆಲ್ಲ ಮರೆತು ಹೊಸದಾಗಿ ಅಣ್ಣ ತಂಗಿ ಥರ ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಹೇಳೋದು ಕಾಣಿಸ್ತದೆ ಈ ಪ್ರೋಮೋ ಅಲ್ಲಿ. ಸೊ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ, ಅಗೇನ್ ಇವರು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರಿಗೆ ತಿನ್ನಿಸ್ತಾ ಇದ್ದಾರೆ. ಸೊ ತ್ರಿವಿಕ್ರಮ್ ಅವರು ಏನು ಕಾರಣ ಕೊಡ್ತಾರೆ ಅಂತ ಹೇಳಿದರೆ, ಏನೇ ಲಾಸ್ಟ್ ಟೈಮ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತಾರೆ, ಸೈಕೋ ಅಂತ ವರ್ಡ್ ಯೂಸ್ ಮಾಡಿರ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಇದು ಜೋಡಿ ಹಕ್ಕಿ ಯಾವುದೋ ಸುಮ್ಮನೆ ಟೈಮ್ ಪಾಸಿಗೆ ಬಂದಿದೆ, ಇದು ತುಂಬ ದಿನ ಇರಲ್ಲ, 50 ದಿನಕ್ಕೋ 100 ದಿನಕ್ಕೋ ಹೊರಟೋಗ್ಬಿಡುತ್ತೆ ಅಂತೆಲ್ಲ ಮಾತಾಡಿದರು ಅವ್ರ ಬಗ್ಗೆ ಅಷ್ಟೊಂದು. ಸೊ ಹಾಗಾಗಿ ಈ ಏನೇ ಕಹಿ ಘಟನೆಗಳು ಜಾಸ್ತಿ ವಿಕ್ರಮ್ ಅವ್ರದ್ದು ಒಂಥರ ಕಚ್ಚಾಟ ಇರ್ಬೋದು, ಜಗಳ ಇರ್ಬೋದು, ಒಂದು ಸ್ವಲ್ಪ ಟೈಟ್ ವಾರ್ಮಿಂಗ್ ಸಿಚುವೇಶನ್ ಅಂತ ಇರ್ಬೋದು, ಇದೆಲ್ಲ ಬಂದುಬಿಟ್ಟು ಹುಡುಗಿರಂತ ಬಂದಾಗ ಮೋಕ್ಷಿತ ಅವ್ರ ಜೊತೆ ಜಾಸ್ತಿ ಇದೆ ಅವ್ರದ್ದು. ಹಾಗಾಗಿ ಅವ್ರ ಹತ್ರ ಸಾರಿ ಕೇಳೋದ್ರ ಮುಖಾಂತರ, ಬೇವು ಬೆಲ್ಲ ತಿನ್ನಿಸೋದ್ರ ಮುಖಾಂತರ ಏನೇ ಒಂದು ನಾನು ನಿಮ್ಗೆ ಬೈದಿರ್ಬೋದು, ಅಂದಿರ್ಬೋದು, ಏನೇ ಮಾತು ಬಂದು ಹೋಗಿರ್ಬೋದು, ಅದನ್ನೆಲ್ಲ ಮರೆತು ಆ ಕಹಿ ಘಟನೆಗಳನ್ನು ಮರೆತು ಇನ್ನು ಮುಂದೆ ಖುಷಿಯಾಗಿರೋಣ, ಇನ್ನು ಮುಂದೆ ಈ ಸಿಹಿ ಹಂಚೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಮತ್ತು ನಮ್ಮ ಇವರು ಭವ್ಯ ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು ಸಖತ್ತಾಗಿ ಡ್ರೆಸ್ಅಪ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇಲ್ಲಿ ಮೋಕ್ಷಿತಾ ಅವರು ಮಿಸ್ ಹೊಡಿತಾ ಇದ್ದಾರೆ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಏನು ಮನೆಯಿಂದ ಆಚೆ ಹೋಗ್ಬಿಟ್ರ ಅಂತಲೇ ಡೌಟ್ ಬರ್ತಾ ಇದೆ. ಬಟ್ ಅದನ್ನು ಕಾದಿದ್ದು ನೋಡಬೇಕು. ರಿಯಲಾಗಿ ಆ ಒಂದು ಸೆಲೆಬ್ರೇಷನಲ್ಲಿ ಅವ್ರು ಇದ್ದಾರಾ ಇಲ್ವಾ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ, ಕನ್ಫರ್ಮೇಷನ್ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನೊಂದು ಪ್ರೋಮೋ ರಿಲೀಸ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಸೆಲೆಬ್ರೇಷನ್ ಬಂದುಬಿಟ್ಟು ಎಲಿಮಿನೇಷನ್ ಆದಮೇಲೆ ಬಂದಿರೋದಾ ಅಥವಾ ಎಲಿಮಿನೇಷನ್ಗಿಂತ ಮುಂಚೆ ಬಂದಿರೋದಾ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಗೌತಮಿಯವರು ಯಾವ ಪ್ರೋಮೋದಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇದೇ ಒಂದು ಶಾಕಿಂಗ್ ಥರ ಇದೆ. ಪೂಜೆ ಮಾಡುವಾಗೂ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಗೌತಮಿಯವರು.
ಸೊ ನೋಡೋಣ, ಇವತ್ತಾಗಿತ್ತು ಇಷ್ಟೊಂದು ಈ ಒಂದು ಸಂಕ್ರಾಂತಿ ಹಬ್ಬದ ಸಂಭ್ರಮ ಬಿಗ್ ಬಾಸ್ ಮನೆ ಒಳಗಡೆ, ದೊಡ್ಡ ಮನೆ ಒಳಗಡೆ. ಸೊ ಪ್ರೊಮೋ ಕೂಡ ಚೆನ್ನಾಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೆ ಚೆನ್ನಾಗಿ ಅವರ ರಿಲೇಷನ್ಶಿಪ್ಗಳು ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಪ್ಯಾಚಪ್ ಆಗಿತ್ತು, ಎಲ್ಲ ಇದು ಕಿತ್ತೋಗಿತ್ತಲ್ವ, ಸೊ ಅದನ್ನೆಲ್ಲ ಸರಿ ಮಾಡ್ಕೊಂಡು ಪ್ಯಾಚಪ್ ಆಗಿದ್ದಾರೆ ಇವತ್ತು. ಸೊ ಈ ಥರ ಇರುತ್ತಾ, ಅಥವಾ ನೆಕ್ಸ್ಟ್ ಡೇ ಟಾಸ್ಕ್ ಕೊಟ್ಟಾಗ ಮತ್ತೆ ಕಿತ್ತಾಡ್ತಾರಾ, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ನೆಕ್ಸ್ಟ್ ಮತ್ತೆ ಟಾಸ್ಕ್ಗಳು ಬಂದಾಗ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಅಪ್ಡೇಟಲ್ಲಿ. ಥ್ಯಾಂಕ್ ಯು ಸೋ ಮಚ್.